ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಲಾಯ್ ಮೇಥಿ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಐಟಮ್ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕ್ಕೋತಾ ಇದ್ದೀನಿ. ಇದು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಕ್ಕೆ. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೋಬೋದು. ನೀವು ಬೇಕಂದರೆ ಬಟರ್ ಬೇಡ ಅಂತ ಅಂದರೆ ಪನ್ನೀರಲ್ಲಿ ಕೂಡ ಮಾಡ್ಕೋಬೋದು, ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಸೊ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಒಂದು ಸ್ಟಾರು ಮಗ್ಗು ಮತ್ತು ಒಂದು ಸ್ವಲ್ಪ ಮೆಣಸಿನಕಾಳು, 4 ಲವಂಗ, 1 ಚಕ್ಕೆ ಚಿಕ್ಕದು, 2 ಏಲಕ್ಕಿ ಮತ್ತು 1 ಸ್ಪೂನಷ್ಟು ಫೆನಲ್ ಸೀಡ್ಸ್, ಇದಕ್ಕೆ ಸೋಂಪು ಅಂತಾರಲ್ಲ ಅದು, ಮತ್ತು ಬೇ ಲೀಫ್ ಸಣ್ಣದಿತ್ತಲ್ಲ ಅಂತ 2 ತೊಗೊಂಡಿದ್ದೀನಿ. ಮತ್ತು ಗ್ರೈಂಡ್ ಮಾಡ್ಕೊಳ್ಳೋ ಐಟಮು 6 ರಿಂದ 7 ಗೋಡಂಬಿ ಮತ್ತು 4 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, 1 ಇಂಚು ಶುಂಠಿ, 8 ಹೆಸರಷ್ಟು ಬೆಳ್ಳುಳ್ಳಿ, 4 ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಟೊಮೊಟೊ ಹಾಕ್ತಿಲ್ಲ, ಯಾಕಂತ ಅಂದರೆ ಮಲಾಯ್ ಮೇಥಿ ಅಂದರೆ ಅದು ಬೆಳ್ಳಗಿರಬೇಕು ಅದಕ್ಕೆ. ಮತ್ತು 1 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಫ್ರೋಝನ್ ಬೇಕಾದರೂ ತೊಗೋಬೋದು. ಮತ್ತು 1 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ಕೋಬೇಕು ಆಡಿಸ್ಬೇಕಾದ್ರೆ. ಸೊ ಇವಾಗ ಒಂದು ಸ್ಪೂನ್ ಆಯಿಲು ಬಟರ್ ಜೊತೆಗೆ ಇದರಲ್ಲಿ ಇವಾಗ ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರ್ನ ನೀರಲ್ಲಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ನೀವು ಬೇಕಂತ ಅಂದರೆ ಪನ್ನೀರ್ ಫ್ರೈ ಮಾಡಿದೆ ಜಸ್ಟ್ ಮ್ಯಾರಿನೇಟ್ ಮಾಡಿ ಹಾಕೋತಾರಲ್ಲ ಆ ಥರ ಕೂಡ ಹಾಕ್ಕೋಬೋದು. ಈ ಥರ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿದೆ 100 ಗ್ರಾಮ್ಸ್ ಇಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಬಲ್ಕಾಗಿ ತಂದುಬಿಡ್ತೀವಿ 500 ಗ್ರಾಮ್ದು. ಅದರಲ್ಲಿ ಕಟ್ ಮಾಡಿಟ್ಕೊಂಡು ಯೂಸ್ ಮಾಡ್ಕೊತೀವಿ. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಬೇಕಂದರೆ ಆಯಿಲ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಫ್ರೈ ಮಾಡೋಕ್ಕಾಗ್ತದೆ. ಯಾಕಂತಂದರೆ ಆಯಿಲ್ ಕಡಿಮೆ ಇದ್ದರೆ ಪನ್ನೀರು ಅಲ್ಲೇ ಸಿಕ್ಕಿ ಥರ ಆಗಿಬಿಡುತ್ತೆ. ಹಂಗಾದಾಗ ಪನ್ನೀರ್ ಅರ್ಧಕ್ಕರ್ಧ ಬಾಣಲೆಲ್ಲ ಉಳ್ಕೊಬಿಡುತ್ತೆ. ಹಾಗಾಗಿ ಸೊ ಪನ್ನೀರ್ ಗೋಲ್ಡನ್ ಕಲರ್ ಬಂದಮೇಲೆ ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೈಸಸ್ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ. ನೀವು ಗ್ರೈಂಡ್ ಮಾಡಬೇಕಾದ್ರೆ ಬೇಕಂದರೆ ಈ ಬೇ ಲೀಫು ಮತ್ತು ನಕ್ಷತ್ರ ಹೂವನ್ನ ತೆಗೆದಾಕ್ಬಿಡ್ಬೋದು. ಅದಾದ ನಂತರ 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ 4 ಸ್ವಲ್ಪ ಮೀಡಿಯಮ್ ಸೈಜಿಂದ ಜಾಸ್ತಿ ದೊಡ್ಡದಿರೋ 1 ಈರುಳ್ಳಿ ಮತ್ತು ಮೀಡಿಯಮ್ ಸೈಜು 2 ಈರುಳ್ಳಿ, 3 ಈರುಳ್ಳಿ ತೊಗೊಂಡಿದ್ದೀನಿ. 4 ಕೂಡ ತೊಗೋಬೋದು. ನಿಮಗೆ ಪನ್ನೀರು ಮತ್ತು ಮೆಂತ್ಯ ಸೊಪ್ಪು ಎಷ್ಟು ಕ್ವಾಂಟಿಟಿ ಇದೆ ಅದನ್ನು ನೋಡ್ಕೊಂಡು ತೊಗೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಸಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಕಸೂರಿ ಮೆಥಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಹಸಿ ಮೆಂತ್ಯ ಸೊಪ್ಪನ್ನ ತೊಳೆದು ಯೂಸ್ ಮಾಡ್ಕೋಬೋದು. ನಾನು ಇನ್ನೊಂದು ದಿನ ಮೆಂತ್ಯ ಸೊಪ್ಪು ಸಿಕ್ಕಿದಾಗ ಮಾಡಿ ತೋರಿಸ್ತೀನಿ. ಪನ್ನೀರಲ್ಲಿ ಇನ್ನೂ 2 ಥರ ಗ್ರೇವಿ ಮತ್ತು ಐಟಮ್ಸ್ ಮಾಡಿ ಯೂಟ್ಯೂಬಲ್ಲಿ ಇದೆ, ಅದನ್ನು ನೀವು ಬೇಕಂದರೆ ನೋಡ್ಬೋದು. ಹಾಗೆ ಪನ್ನೀರಲ್ಲಿ ಬೇರೆ ಏನು ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನನ್ನದೇ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಚಿಕ್ಕ ರೆಸಿಪೀಸು ಸ್ನ್ಯಾಕ್ಸು ಅದನ್ನು ಕೂಡ ಹಾಕ್ತಾಯಿರ್ತೀನಿ. ಅದನ್ನು ಕೂಡ ನೀವು ಫಾಲೋ ಮಾಡ್ಕೋಬೋದು.
ಅಲ್ಲೂ ಕೂಡ ನಾನು ರೆಸಿಪೀಸ್ನ ಪೋಸ್ಟ್ ಮಾಡ್ತಿರ್ತೀನಿ, ಇಲ್ಲ ಕಿಚನ್ದು ಟಿಪ್ಸ್ನ ಫಾಲೋ ಮಾಡ್ಕೋಬೋದು. ಕಿಚನ್ ಟಿಪ್ಸು ಮತ್ತು ಏನಾದರೂ ಕುಕ್ಕಿಂಗ್ ಐಟಮ್ಸ್ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ವ್ಯೂಸ್ ಚೆನ್ನಾಗೇ ಬರ್ತಾ ಇದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಸ್ವಲ್ಪ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಅಂತ. ಸೊ ಈ ಥರ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ನೀವು ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೋಬೋದು. ಆರಿದ ನಂತರ ಅದನ್ನು ಫ್ರೈ ಮಾಡಿ ಆದಮೇಲೆ ಬೇಕಂದರೆ ಪಾತ್ರೆನ ತೊಳ್ಕೊಂಡು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದು ಪಾತ್ರೆಯಲ್ಲಿ ಯೂಸ್ ಮಾಡ್ಬೋದು. ಸೊ ನಾನು ಇಟ್ಕೊಂಡಿರೋಂಥ ಗೋಡಂಬಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆ ಉರಿಬೇಕಾದ್ರೆ ಹಾಕ್ಕೋಬೋದು. ಬಟ್ ಉರಿಬೇಕಾದ್ರೆ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಅದು ಜಾರ್ಗೆ ಹಾಕ್ಕೊಳಕ್ಕಾಗಲ್ಲ. ಹಾಗಾಗಿ ಸೊ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಗಸಗಸೆ ಗೋಡಂಬಿ ಹಾಕೋದ್ರಿಂದ ತಿಕ್ ಜಾಸ್ತಿ ಆಗುತ್ತೆ. ಗ್ರೈಂಡ್ ಮಾಡ್ಕೊಂಡ ನಂತರ ಮತ್ತು ಅದೇ ಪಾತ್ರೆಗೆ ಇಲ್ಲಾಂದರೆ ಬೇರೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ, ನೀವು ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬೋದು ಇನ್ ಕೇಸ್ ಇಫ್ ಯು ಆರ್ ಆ್ಯಡಿಂಗ್ ಮೆಂತ್ಯ ಸೊಪ್ಪು. ನಾನಿಲ್ಲಿ ಹಸಿ ಮೆಂತ್ಯ ಸೊಪ್ಪು ಹಾಕದೇ ಇರೋದ್ರಿಂದ ಈರುಳ್ಳಿನ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ಟಿಪ್ ಏನಪ್ಪ ಅಂತ ಅಂದರೆ, ನೀವು ಈರುಳ್ಳಿ ಹಾಕ್ತಾ ಇದ್ದೀರ, ಟೊಮೊಟೊ ಹಾಕ್ತಿಲ್ಲ. ಹಾಗಾಗಿ ಗೋಡಂಬಿ ಮತ್ತು ಗಸಗಸೆ ಚೆನ್ನಾಗಿ ಬ್ಯಾಲೆನ್ಸ್ಡಾಗಿ ಹಾಕಿದ್ರೆ ನಿಮ್ಮ ಗ್ರೇವಿ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನೀವು ಗ್ರೇವಿ ಚೆನ್ನಾಗಿ ಬರಬೇಕು ಅಂತ ಬರೀ ಈರುಳ್ಳಿ ಅಷ್ಟೇ ಜಾಸ್ತಿ ಮಾಡಿದ್ರೆ ಅದು ಈರುಳ್ಳಿ ಸ್ಮೆಲ್ ಬರುತ್ತೆ. ಹಾಗಾಗಿ ಈರುಳ್ಳಿಗೆ ಈಕ್ವಲ್ ಕ್ವಾಂಟಿಟಿ, ಅಂದರೆ ಇನ್ ಕೇಸ್ ನೀವು ದಪ್ಪಕ್ಕಿರೋ ನಂತರ ಈರುಳ್ಳಿ 3 ತೊಗೊಂಡಿದ್ದೀನಿ ಅಂತ ಅಂದರೆ ಅಟ್ಲೀಸ್ಟ್ 8 to 10 ಗೋಡಂಬಿ ಹಾಕಬೇಕು. ಅಂದರೆ ಫುಲ್ ಇರೋದು, ಕಟ್ ಮಾಡಿರೋದಲ್ಲ. ಇನ್ ಕೇಸ್ ಕಟ್ ಮಾಡಿರೋದಾದರೆ 10 to 12 ಹಾಕ್ಕೊಳ್ಳಿ. ಮತ್ತು ಗಸಗಸೆನೂ ಅಷ್ಟೇ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ಈರುಳ್ಳಿ ಸ್ಪೈಸಿ ಇರೋದ್ರಿಂದ, ಅಫ್ಕೋರ್ಸ್ ಈರುಳ್ಳಿ ಸ್ಪೈಸಿ ಇದೆ. ಕಟ್ ಮಾಡಿ ಅದನ್ನು ಟೇಸ್ಟ್ ಮಾಡಿ ನೋಡಿ ಯಾವಾಗಾದರೂ, ಇಲ್ಲಾಂದರೆ ಗ್ರೈಂಡ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಸೊ ಅದಕ್ಕೆ ಈರುಳ್ಳಿಗೆ ಬ್ಯಾಲೆನ್ಸ್ ಆಗುವಾಗ ಗೋಡಂಬಿ ಮತ್ತು ಗಸಗಸೆನ ಮಿಕ್ಸ್ ಮಾಡಿದೆ ಹಾಕ್ಕೊಳ್ಳಿ. ಗಸಗಸೆ ಮತ್ತು ಗೋಡಂಬಿ ಎರಡೂ ನೆನೆಸಿಟ್ಟು ಕೂಡ ಹಾಕ್ಕೋಬೋದು. ಅದು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿಕ್ ಕನ್ಸಿಸ್ಟೆನ್ಸಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ನೆನೆಸಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಮತ್ತು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅದನ್ನು ಕೂಡ ನೀವು ಬಾಯ್ಲ್ ಮಾಡಿ ಮಾಡ್ಬೋದು ವಿತೌಟ್ ಆಯಿಲ್ ಮಾಡಿದೆ. ಈರುಳ್ಳಿ ಮತ್ತು ಸ್ಪೈಸಸ್ಸು ಏನೇನು ತೋರಿಸಿದೆ ಅದೆಲ್ಲನೂ ಹಾಗೆಯೇ ನೀವು ನೀರಲ್ಲಿ ಬೇಯಿಸಿ ಆ ನೀರನ್ನ ತೆಗೆದು ಮತ್ತು ಆ ಐಟಮ್ಸ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಮಾಡಿದ್ರೆ ಅದು ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೆ. ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ನೀವು ಫ್ರೋಝನ್ ಬಟಾಣಿ ಆದರೂ ಡೈರೆಕ್ಟಾಗಿ ಹಾಕ್ಕೋಬೋದು, ಅಥವಾ ಒಣಗಿರೋ ಬಟಾಣಿ ಯೂಸ್ ಮಾಡ್ತೀನಿ ಅನ್ನೋದಿದ್ರೆ ಬೇಯಿಸಿ ಯೂಸ್ ಮಾಡ್ಬೋದು. ನಾನು ಹಸಿ ಬಟಾಣಿ ಆಗಿರೋದ್ರಿಂದ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಒಣಗಿರೋ ಬಟಾಣಿ ಏನಾದರೂ ಯೂಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಅದನ್ನು ಮುಂಚಿತವಾಗಿ 1 or 2 hour ಮುಂಚೆ ನೀರಲ್ಲಿ ನೆನೆಸಿಟ್ಟು ಯೂಸ್ ಮಾಡೋದ್ರಿಂದ ಬೇಗ ಬೇಯಿಸ್ಬೋದು. ಯಾವುದೇ ಕಾಳುಗಳನ್ನಾದ್ರೂ ನೀವು ಅಡುಗೆ ಮಾಡೋಕ್ಕಿಂತ ಮುಂಚೆ 1 hour ನೆನೆಸಿಟ್ಟು ಯೂಸ್ ಮಾಡೋದ್ರಿಂದ ಗ್ಯಾಸು ಉಳಿತಾಯ ಆಗುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ನಮಗೆ, ಅದು ಕೂಡ ಕಂಟ್ರೋಲ್ ಆಗುತ್ತೆ. ನಾನು ಹೇಳಿದ್ದೀನಿ ಕೆಲವೊಂದು ವಿಡಿಯೋಸಲ್ಲಿ ಬೇಳೆ ಮತ್ತು ಹೆಸರು ಬೇಳೆ ಎಲ್ಲ ಯೂಸ್ ಮಾಡಬೇಕಾದ್ರೆ ನೆನೆಸಿಟ್ಬಿಟ್ಟು 1 hour ಮುಂಚೆ ಅಥವಾ ½ an hour ಮುಂಚೆ ಆ ನಂತರ ಯೂಸ್ ಮಾಡೋದು ನಾನು ಯಾವಾಗಲೂ. ನಾನು ಮಾಡ್ತಿರೋದು 3 ಜನಕ್ಕೆ 4 ಜನಕ್ಕಾಗುತ್ತೆ ಕ್ವಾಂಟಿಟಿ. ನೀವು ಕ್ವಾಂಟಿಟಿ ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂದರೆ ನೋಡಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ.
ಸೊ ಅವಾಗಲೇ ತೋರಿಸಿದ್ನಲ್ಲ ಗ್ರೈಂಡ್ ಮಾಡ್ಕೊಳ್ಳೋ ಐಟಮ್ಸ್ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಮತ್ತು ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಚಿಲ್ಲಿ ಪೌಡ್ರ್ ಏನು ಹಾಕ್ತಿಲ್ಲ, ಇದಕ್ಕೆ ಸ್ಪೈಸಿ ಏನಿದ್ರು ಮೆಣಸಿನ ಕಾಳು ಮತ್ತು ಮೆಣಸಿನ್ಕಾಯಿ ಹಾಕಿದ್ವಲ್ಲ ಗ್ರೈಂಡ್ ಮಾಡೋಕ್ಕೆ ಅದಷ್ಟೇ. ಸೊ ನೀವು ನೋಡ್ಬೋದು ನೀರು ಹಾಕ್ತಿದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿಗೆ. ರೆಕಾರ್ಡ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಪನ್ನೀರನ್ನ ಆ್ಯಡ್ ಮಾಡಿದ್ದೀನಿ, ಗರಂ ಮಸಾಲ ಹಾಕಿದ್ದೀನಿ. ಸೊ ಲಾಸ್ಟಿಗೆ ನಿಮ್ಮ ಹತ್ರ ಇದ್ದರೆ ಕ್ರೀಮ್ ಹಾಕ್ಕೊಂಡ್ರೆ ಉತ್ತಮ. ನಾನು ಹಾಲಿನ ಕೆನೆನ ಫುಲ್ಲು ಇದು ಮಾಡಿ ಹಾಕ್ಕೊಳ್ತಾ ಇರೋದು. ಇದನ್ನು ಒಂದು ಬಾಯ್ಲ್ ಆಗೋ ತನಕ ಬಿಡಿ ಅಷ್ಟೇ. ನಂತರ ಸ್ವಲ್ಪ ಕಸೂರಿ ಮೇಥಿ, ಮೇನ್ ಇಂಗ್ರೀಡಿಯೆಂಟೇ ಕಸೂರಿ ಮೇಥಿ, ಅದನ್ನೇ ಮರ್ತ್ಬಿಟ್ಟಿದ್ದೀವಿ ನೋಡಿ.